ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬಣ್ಣಗಳು. ನೀವು ನೋಡ್ತಾ ಇರೋದು 24. ಹೆಂಗಂದ್ರೆ ಹೆಣ್ಣೊಂದ ಹಡದೀನಿ ಬಣ್ಣದ ಗೌರಿನ ಅಣ್ಯರಿಗೆ ಹೆಂಗೆ ಕೊಡಲಿಯವ, ಅಣ್ಯರಿಗೆ ಹೆಂಗೆ ಕೊಡಲಿಯವ ನನ್ನ ಮಗಳ ಬೆನ್ನಿಲಿ ಬಿದ್ದು ತಮ್ಮಗ ದಾರಿ ಎರ್ದೇನೆ. ಅರಸನ ಮೇಯ್ಯಾಕಿ ಸರ್ಪಣಿ ಕಾಲಾಕಿ ಅರಸನ ಗೂಡ ಬರ್ತಾಳ ನನ್ನ ಮಗಳ ಪಾರ್ವತಿ ಶಿವಗ ಬಲಜೋಡ. ಮಗಳು ಹಳೆಯ ಮನೆಗೆ ಬಂದ್ರೆ ಆ ಹೆಣ್ಣು ತಾಯಿ ಆಕೃತಿ ಹೆಂಗೆ ನೋಡ್ತಾಳಂದ್ರೆ ಅರಸನ ಮೇಯ್ಯಾಕಿ ಸರ್ಪಣಿ ಕಾಲಾಕಿ ಅರಸನ ಗೂಡ ಬರ್ತಾಳ ನನ್ನ ಮಗಳ ಪಾರ್ವತಿ ಶಿವಗ ಬಲಜೋಡ. ಎಷ್ಟು ಅದ್ಭುತದ ಮಾತನ್ನು. ಓಡಿ ಹೋಗಲು ಬೇಡ, ಗ್ವಾಡಿ ಜಿಗಿಯಲು ಬೇಡ, ಗ್ವಾಡಿಯ ತೆಳಗ ತಿಳಿ ನೀರಂದ. ಎಷ್ಟಿತ್ತ ಮಾತುಗಳನ್ನ. ಹಾತರಿಕೆ ಹಸರಾಣಿ ನೀ ಕೇಳ ಉತ್ತರಾಣಿ, ನನ್ನ ಬೇದಾಕಿ ಪತ್ರೋಳಿ, ನನ್ನ ಬೇದಾಕಿ ಪತ್ರೋಳಿ ಮನಿ ಮುಂದೆ ರತ್ನದ ಹಳ್ಳಾಗಿ ಹೊಳದೆ ಅಂತ ಅದ್ಭುತ ಮಾತನ್ನ. ಅತ್ತಿಯ ಮಣಿಯಾಗ 60 ಗಂಗಾಳ, ಬೆಳಗತ್ತಿನ ಅತ್ತಿ ಬೈಬೇಡ, ಬೆಳಗತ್ತಿನ ಅತ್ತಿ ಬೈಬೇಡ ನನ್ನ ತವರವ್ರ ಸರ್ಮುತ್ತ ಮಾಡಿ ಸಲಿವ್ಯಾರ ಅಂತ. ಅವಾಗೆಲ್ಲ ನಿಮಗೊಂದು ಮಾತು ಹೇಳ್ತೀನಿ. ಅಪ್ಪನ ಕೈಯಾಗಿ ಯಾವ ಮಕ್ಕಳು ದುಡುತ್ತಾರ ಅವ್ರ ಮುಂದೆ ಹೆಸರಂತರಕ್ಕಾರ, ಉಸಿರಂತರಕ್ಕಾರ, ಕೀರ್ತಿವಂತರಕ್ಕಾರ. ಅತ್ತಿ ಕೈಯಾಗ ಯಾವಾಕಿ ಸೊಸಿ ದುಡುತ್ತಾಳ ಆಕಿಲಿಂದ ಮಣಿತನ ನೆಟ್ಟಗಕ್ಕೈತಿ. ಅವಾಗ ಏನಿತ್ತು ಅಂದರೆ ಅತ್ತಿಗಳು ಇವತ್ತಿಗಾಗಲಿ ಹಿಂದಕ್ಕಾಗಲಿ ಯಾಕೆ ಸ್ವಸ್ಥೆಯನ್ನು ಕಾಡ್ತಿದ್ರು ದುಡಿಸ್ತಿದ್ರು ಅಂದ್ರೆ ಒಂದು ಸತ್ಯ ಆಯ್ತು. ಅಪ್ಪ ಯಾಕೆ ಮಕ್ಕಳನ್ನ ಬೆವುತಾನ ಅಂದ್ರೆ ಒಂದು ಸತ್ಯ ಆಯ್ತು. ಅದು ಏನು ಸತ್ಯ ಅಂದ್ರೆ ನನ್ನ ಮಗ ಅಡ್ಡದಾರಿಗೆ ಹೋಗಬಾರ್ದು, ನನ್ನ ಮಗ ಕೆಟ್ಟ ಹೆಸರು ತರಬಾರ್ದು, ನನ್ನ ಮಗ ಶಾಣೆ ಆಗಬೇಕು, ನನ್ನ ಮಗ ವಿದ್ಯಾವಂತ ಆಗಬೇಕು, ನನ್ನ ಮಗ ಚಲೋ ದಾರಿಯಾಗಿ ನಡಿಬೇಕು ಅಂತೇಳಿ ತಂದೆ ಕನಸಿರ್ತೈತಿ. ತಾಯಿ ನನ್ನ ಮಗಳು ಚಲೋತ್ತಾಗಿ ನಡಿಬೇಕು, ದುಡಿಬೇಕು, ನನ್ನ ಮಗಳು ಚೆಂದಾಗಿ ನಮ್ಮ ತವ್ರ ಮನೆ ಹೆಸರು ತರಬೇಕು ಅಂತೇಳಿ ತಾಯಿ ಕಾಣಿಸಿರ್ತೈತಿ. ಮತ್ತು ಅತ್ತಿ ಏನಿರ್ತಾಳಲ್ಲ, ಅತ್ತಿ ಮಾವ ಏನಂತಿರ್ತಲ್ಲ, ನಾವು ಇಡೀ ದಿವಸ ಬಾಳ್ಯಾಗ ಬಣ್ಣ ಹಾಕೊಂಡು ಬಾಳೆ ಮಾಡೇವಿ, ನಮ್ಮ ಗಳಿಸಿದ ಗಳಿಕೆ ಮಂದಿ ಪಾಲ ಆಗಬಾರ್ದು, ಆ ಗಳಿಕೆ ಚೆಂದಂಗೆ ಉಳಿಬೇಕಾದ್ರೆ ನಾವು ಸ್ವಸ್ಥೆಯನ್ನು ಚಲೋ ಬುದ್ಧಿ ಕಲಿಸಿದೇವಂದ್ರೆ ನಮ್ಮ ಬದುಕು ಮುಂದೆ ಅವ್ರ ಮೊಮ್ಮಕ್ಕಳಿಗೆ ಚೆಲ್ತಾಗಿ ಉಳುತೈತಿ ಅಂತೇಳಿ ಅತ್ತಿ ಬೇವುತ್ತಿತ್ತಾಳ. ಅತ್ತಿ ಬೇದದ್ದು ಎಂದೂ ಕೆಡಕಲ್ಲ, ಅತ್ತಿ ಬೇದದ್ದು ಕೆಡಕಲ್ಲ, ಅಪ್ಪ ಬೇದದ್ದು ಕೆಡಕಲ್ಲ. ಮತ್ತು ಎಲ್ಲರ ನೀವು ಚಲೋತಾಗಿ ನೋಡ್ರಿ, ಹಿರಿಯರು ಒಂದಿಟ್ಟು ಬೆಳೆಸಿದ್ರೆ ಅದು ಒಳ್ಳೇದಕ್ಕೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.